ನಗರ ಮೀಟರ್ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೀವಿ. ಆದ್ರೆ ತುಂಬಾ ಜನ ಆಟೋ ಮತ್ತೆ ಕ್ಯಾಬ್ ಡ್ರೈವರ್ಸ್ಗಳು ಮೀಟರ್ ಸರ್ವಿಸ್ ಕೊಟ್ರೆ ಪ್ರಯಾಣಿಕರುಗಳು ಬರೋದಿಲ್ಲ, ಈ ರೀತಿಯ ನಿಮ್ದೇ ಆದ ಮಾತುಗಳನ್ನ ಹೇಳ್ತಿದ್ರಿ. ಆಮೇಲೆ ನಮ್ ಕ್ಯಾಬ್ ಡ್ರೈವರ್ಸ್ಗಳು, ಸರ್ ಮೀಟರ್ ಬೇರೆ ಬಂಡವಾಳ ಹಾಕ್ಬೇಕು, ನಾವೆಲ್ಲ ಈ ಬೇರೆ ಬೇರೆ ಆಂಡ್ರಾಯ್ಡ್ ಆಪ್ ಸಂಸ್ಥೆಗಳೇನಿದಾವೆ GPS ಆಧಾರಿತ, ಇಂಥ ಸಂಸ್ಥೆಗಳಲ್ಲಿ ನಾವು ಡ್ಯೂಟಿಗಳು ಮಾಡ್ತಿರೋದ್ರಿಂದ ಮೀಟರ್ಗೆ ಯಾರು ಸರ್ ಬಂಡವಾಳ ಹಾಕ್ಬೇಕು, ಮೀಟರ್ಗೆ ಬೇರೆ ಒಂದು 7,000 ರೂಪಾಯಿವರೆಗೂ ಬಂಡವಾಳ ಹಾಕ್ಬೇಕು ಅಂತಾರೆ. ಅದಕ್ಕೆಲ್ಲ ಯಾರು ಮೀಟರ್ ಬಂಡವಾಳ ಹಾಕೊಂಡು ಒದ್ದಾಡ್ತಾರೆ, ನಮ್ಗೆ ಮೀಟರ್ಗೆ ಬಂಡವಾಳ ಹಾಕಕ್ ಇಷ್ಟ ಇಲ್ಲ. ಬೇಕಾದ್ರೆ ನೋಡಿ GPS ಪ್ಯಾನಿಕ್ ಬಟನ್ಗಾದ್ರೆ 15 ಅಲ್ಲ 20,000 ಹೇಳಿದ್ರು ಕೂಡ ಸಾಲ ಮಾಡಾದ್ರೂ ಹಾಕ್ತಿವಿ. ದುಡ್ಕೊಂಡ್ ತಿನ್ನೋ ಮೀಟರ್ಗೆಲ್ಲ ಯಾರು ಸರ್ ಬಂಡವಾಳ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಹಲವಾರು ಕ್ಯಾಬ್ ಡ್ರೈವರ್ಸ್ಗಳ ಮನಸ್ಥಿತಿ ಇತ್ತು. ಹಂಗಾಗಿ ಇದ್ರಲ್ಲಿ ಏನಾದ್ರೂ ಒಂದು ತಾತ್ಕಾಲಿಕವಾಗಿ ಒಂದು ನಗರ ಮೀಟರ್ ಅಂದ್ರೆ ಏನು, ಮತ್ತೆ ಮೀಟರ್ ಅಂದ್ರೆ ಏನು, ನಗರ ಮೀಟರ್ ಆಪ್ ಕೆಪಾಸಿಟಿ ಅಂದ್ರೆ ಏನು, ಇದನ್ನ ಬಳಸೋದ್ರಿಂದ ಕ್ಯಾಬ್ ಚಾಲಕರುಗಳಿಗೆ ಬೇರೆ ಎಲ್ಲಾ ಆಪ್ಗಳಿಗಿಂತ ನಗರ ಮೀಟರ್ ಬುಕಿಂಗ್ ಬರೋ ಅಂತದ್ದಾಗಿರ್ಬೋದು, ಮೀಟರ್ ಸರ್ವಿಸ್ ಕೊಡುವಂತ ವ್ಯವಸ್ಥೆ ಆಗಿರ್ಬೋದು, ಇದ್ರ ವಿಭಿನ್ನತೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿ ನಗರ ಮೀಟರ್ ಅವರು ಒಂದು ಕೊನೆ ಪ್ರಯತ್ನ ಮಾಡಿದ್ದಾರೆ. ಇದು ತಾತ್ಕಾಲಿಕ, ಆದ್ರೆ ನೀವೆಲ್ಲ ತಿಳ್ಕೊಳ್ಳೋದು ಸತ್ಯ. ಇದನ್ನ ತಿಳ್ಕೊಂಡು ಸಪೋರ್ಟ್ ಮಾಡ್ಲೇಬೇಕು. ಇದ್ರಲ್ಲಿ ನೀವು ಬುಕಿಂಗ್ಗಳು ಮಾಡಿದ್ರಿ ಅಂದ್ರೆ ನಾವೇ ಬೇಡ ಅಂದ್ರೂ ನೀವೇನೆ ಕ್ಯೂನಲ್ಲಿ ನಿಂತ್ಕೊಂಡಾದ್ರೂ ಮೀಟರ್ಗಳನ್ನ ಹಾಕ್ಸ್ಕೊಳ್ಳೋ ಅಂತ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ನೋಡಿ ನಿಮ್ಗೆಲ್ಲ ಗೊತ್ತಿರ್ಲಿ, ನೋಡಿ ನಗರ ಮೀಟರ್ ಅಂತ ಹೇಳಿ ಈ ಒಂದು ಡ್ರೈವರ್ ಆಪ್, ಇದು ಕಸ್ಟಮರ್ ಆಪ್ ಇದೆ, ಅದೇ ರೀತಿ ಡ್ರೈವರ್ ಆಪ್ ನಗರ ಮೀಟರ್ ಇದೆ. ಮೊಬೈಲ್ ಅಲ್ಲಿ ಈ ಒಂದು ಆಪ್ ಇರೋದು ಏನಕ್ಕೆ ಅಂದ್ರೆ, ಕಸ್ಟಮರ್ಗಳು ನಮ್ಗೆ ಬುಕಿಂಗ್ ಮಾಡಿದ್ರೆ ಕೆಲವ್ರು ಅಂತಾರೆ, ಸರ್ ಮೀಟರ್ಗೆ ಯಾರು ಬರಲ್ಲ, ಏನ್ ಅವ್ರು ಇರೋ ಜಾಗಕ್ಕೆ ನಾವು ಹುಡಿಕೊಂಡೋದ್ರು ಮೀಟರ್ ಹಾಕ್ತಿವಿ ಬನ್ನಿ ಅಂದ್ರು ಬರಲ್ಲ ಅಂತಾರೆ. ನಮ್ಗೆ ಈಗೆಲ್ಲ ಬೇರೆ ಬೇರೆ ಆಪ್ ಅಲ್ಲಿ ಕುತ್ತಿ ಜಾಗದಲ್ಲಿ ಬುಕಿಂಗ್ ಬರೋ ತರ ಮಾಡಿದ್ದಾರೆ ಅಂತ. ಇವರು ಸಹ ನಗರ ಮೀಟರ್ ಆಪ್ ಮುಖಾಂತರ ಪ್ರಯಾಣಿಕರುಗಳು ಬುಕಿಂಗ್ ಮಾಡೋ ಅಂತ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಇದ್ರಲ್ಲಿ ಬುಕಿಂಗ್ ಬಂತು ಅಂದ್ರೆ ನೀವು ಬುಕಿಂಗ್ ತಗೊಳ್ತೀರಾ. ಬುಕಿಂಗ್ ತಗೊಂಡಾದ್ಮೇಲೆ ಕಸ್ಟಮರ್ ಎಲ್ಲಿದ್ದಾರೆ ಆ ಪಾಯಿಂಟ್ಗೆ ನೀವು ನಾವಿಗೇಷನ್ ಬಳಸ್ಕೊಂಡು ಅಲ್ಲಿ ಹೋಗ್ತೀರಾ. ಕಸ್ಟಮರ್ ಬಂದು ಗಾಡಿಲಿ ಕೂತ್ಕೊಂಡಾದ್ಮೇಲೆ OTP ಹಾಕ್ತೀರಾ. OTP ಹಾಕದ ಮೇಲೆ ನೀವು ಇದಕ್ಕೆ OTP ಹಾಕದ ಮೇಲೆ ನಾವಿಗೇಷನ್ ಶುರುವಾಗುತ್ತೆ. ಕಸ್ಟಮರ್ ಹೋಗಿ ಅಲ್ಲಿ ಟ್ರಿಪ್ ಎಂಡ್ ಆದ್ಮೇಲೆ ಬಿಲ್ ಮಾತ್ರ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಬರಲ್ಲ. ಇದು ಬೇರೆ ಆಪ್ಗಳಿಗಿಂತ ವಿಭಿನ್ನ ಅಂದ್ರೆ ಇದೇನೆ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಬಿಲ್ ಬರಲ್ಲ. ನಾವೇನು ಗಾಡಿಯಲ್ಲಿ ಮೀಟರ್ ಹಾಕ್ಸ್ಕೊಂಡಿದೀವಿ ಆ ಮೀಟರ್ ಅಲ್ಲೇನೆ ಬಿಲ್ ಬರೋದು. ನೋಡಿ ಈ ತರ ಮೀಟರ್ ಅಲ್ಲೇ ಬಿಲ್ ಬರೋದು. ಇರ್ಲಿ ಬಿಡಿ, ಈ ಕಡೆ ತೋರಿಸಿ. ಈ ತರ ಮೀಟರ್ ಅಲ್ಲಿ ಬಿಲ್ ಬರುತ್ತೆ. ಈಗ ನೀವು ಮೀಟರ್ ಬಂಡವಾಳ ಹಾಕೋದಕ್ಕೆ ಮೀನಮೇಷ ಎಣಿಸ್ತಿದ್ದೀರಾ. ಅದಕ್ಕೆ ಒಂದು ತಾತ್ಕಾಲಿಕವಾಗಿ ನಿಮ್ಗೊಂದೆಲ್ಲ ಒಂದು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಇದನ್ನ ನೀವು ಬಳಸ್ಕೊಂಡಾಗ ನೀವೇ ಮೀಟರ್ ದಾರಿಗೆ ಹೋಗ್ತೀರಾ. ಏನಿದು ತಾತ್ಕಾಲಿಕ ಅಂದ್ರೆ, ನೋಡಿ ಮೀಟರ್ ರಾಜ ಅಂತ ಹೇಳಿ ಒಂದು APK ಫೈಲ್ ಕೊಡ್ತಾರೆ. APK ಫೈಲ್ ಹೆಂಗ್ ತಗೊಳ್ಳೋದು ನೀವು ಅಂದ್ರೆ, ನಾವು ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿದೀವಿ. ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವೆಲ್ಲ ಜಾಯಿನ್ ಆಗ್ಬೇಕು. ಬೇಕಾದ್ರೆ ನಮ್ಗೆ ಕಾಮೆಂಟ್ ಮಾಡಿ, ನಿಮ್ಗೆ ಲಿಂಕ್ಗಳನ್ನ ಕಳಿಸ್ತೀವಿ. ಆ ಟೆಲಿಗ್ರಾಮ್ ಗ್ರೂಪ್ ಬಂದು ಸೇರ್ಕೊಳ್ಳಿ. ಸೇರ್ಕೊಂಡಾದ್ಮೇಲೆ ನಿಮ್ಗೆ ಈ APK ಫೈಲ್ ಅನ್ನ ಕೊಡ್ತೀವಿ. ಈ APK ಫೈಲ್ ನ ಕೊಟ್ಟ ಮೇಲೆ ನಿಮ್ಗೆ ಏನಾಗುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾದ್ಮೇಲೆ ನೀವು ನಗರ ಮೀಟರ್ ಅಲ್ಲಿ ನಿಮ್ಮ ಡೀಟೇಲ್ಸ್ ನೆಲ್ಲ ಕೊಟ್ಟು ಆಕ್ಟಿವೇಶನ್ ಮಾಡ್ಕೊಳ್ಬೇಕು. ಆಕ್ಟಿವೇಶನ್ ಮಾಡ್ಕೊಂಡ್ಮೇಲೆ ಈ APK ಫೈಲ್ ಹಾಕೊಂಡ್ಮೇಲೆ ನೋಡಿ ಇಲ್ಲಿ ತೋರಿಸುತ್ತೆ, ನಾವು ಬೆಂಗಳೂರಲ್ವಾ, ಬೆಂಗಳೂರಿನವರು. ಈಗ SUV ಅಂತ ಇಲ್ಲಿದೆ. ನಮ್ ಗಾಡಿ SUV ಕ್ಯಾಟಗರಿ ಆಗಿರೋದ್ರಿಂದ ನಾನು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿದೀನಿ. ನೋಡಿ ಈ ಪಿನ್ ಅನ್ನ ಮುಟ್ಟಿದ್ರೆ ನೋಡಿ ಇಲ್ಲಿ ತೋರಿಸುತ್ತೆ. ನೋಡಿ ಆಟೋ ಬಂದು 2 ಕಿಲೋಮೀಟರ್. ನೋಡಿ ಈ ಒಂದು ಪೆನ್ ಅನ್ನ ಮುಟ್ಟಿದ್ರೆ ನೋಡಿ ಆಟೋ ಅಂತ ತೋರಿಸುತ್ತೆ. ಆಟೋದಲ್ಲಿ ಬಿಡಿ, ಆಲ್ರೆಡಿ ಮೀಟರ್ ಇರುತ್ತೆ, ಅವ್ರ ಮೀಟರ್ ಕೊಟ್ಕೊಂತಾರೆ. ಆದ್ರೆ ಆಟೋಗೂ ಕೂಡ ಸರ್ಕಾರ ರೇಟ್ ಕೊಟ್ಟಿದೆ, 36 ರೂಪಾಯಿ. ಎಕ್ಸ್ಟ್ರಾ ಕಿಲೋಮೀಟರ್ ಹೋದ್ರೆ 18 ರೂಪಾಯಿ ಅಂತ. ಅದು ಆಟೋದಲ್ಲಿ ಮೀಟರ್ ಇರೋದ್ರಿಂದ ಆಟೋ ಚಾಲಕರುಗಳು ಅದು ಮೀಟರ್ ರನ್ ಮಾಡ್ಕೊಂತಾರೆ. ಹಾಗೆ ಕ್ಯಾಬ್ನವ್ರಿಗೆ ಇದೆ, ಎಸ್ಪೆಷಲಿ ಕ್ಯಾಬ್ನವ್ರಿಗೆ ಯೂಸ್ ಆಗುವಂತದ್ದು. ನೋಡಿ ಇಲ್ಲಿ 4 ಕಿಲೋಮೀಟರ್ಗೆ 100 ರೂಪಾಯಿ, ಎಕ್ಸ್ಟ್ರಾ ಕಿಲೋಮೀಟರ್ಗೆ 24 ರೂಪಾಯಿ. ಏನು ಮಿನಿ ಮತ್ತೆ ಸಡನ್ ಗಾಡಿಗಳಿದಾವೆ, ಸರ್ಕಾರ ನಿಗದಿಪಡಿಸಿರೋದೇ ಈ ರೇಟು. ಈ ರೇಟಲ್ಲಿ ಪ್ರಯಾಣಿಕರಿಗೆ ಸೇವೆ ಕೊಡಿ ಅಂತೇಳಿ. ನೀವು ಈ ಒಂದು ಆಪ್ ಅನ್ನ ಬಳಸೋದ್ರಿಂದ ನಿಮ್ಗೆ ಈ ರೇಟು ಬರುತ್ತೆ. ನೋಡಿ ನಮ್ದು SUV ವೆಹಿಕಲ್ ಆಗಿರೋದ್ರಿಂದ ನೋಡಿ 4 ಕಿಲೋಮೀಟರ್ಗೆ 115, ಎಕ್ಸ್ಟ್ರಾ ಕಿಲೋಮೀಟರ್ಗೆ 28 ರೂಪಾಯಿ ಅಂತ ಇದೆ. ಈ SUV ವೆಹಿಕಲ್ಗೆ ಈ ರೇಟ್ ಆಗಿರೋದ್ರಿಂದ ನಾನು SUV ವೆಹಿಕಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಈಗ ಏನಾಗ್ತದೆ, ಬೇರೆ ಇನ್ನೂ ಇದಾವೆ. SUV ವೆಹಿಕಲ್ ಅಲ್ಲಿ ಇನೋವಾ ಕ್ರಿಸ್ಟಾ ಎಲ್ಲ ಇದೆ, ಅದಕ್ಕೆ 32 ರೂಪಾಯಿ ಇದೆ. ಅಂತವ್ರು ಕೂಡ ಇದನ್ನ ಬಳಸ್ಕೊಳ್ಬಹುದು. ಹಾಗಾಗಿ ಈ ಒಂದು ರೇಟ್ ನಾವು ಈ ಒಂದು ಆಪ್ ಅಲ್ಲಿ ಕಾಣಬಹುದು. ಈಗ ಕಸ್ಟಮರ್ ನಗರ ಮೀಟರ್ ಅಲ್ಲಿ ಬಂದು ಬುಕಿಂಗ್ ಮಾಡ್ಕೊಂಡಾಗ OTP ಹಾಕ್ತಾರೆ. OTP ಹಾಕದ್ಮೇಲೆ ನೀವೇನು ಟ್ರಿಪ್ ಸ್ಟಾರ್ಟ್ ಮಾಡ್ತೀರಾ, ಆಗ ಈ ಒಂದು ಆಪ್ ನ ಬಳಸ್ಬೇಕು ನೀವು. ನಾನು ಆಗ್ಲೇ ಹೇಳ್ದಂಗೆ ನೋಡಿ ಮೀಟರ್ ರಾಜ ಅಂತ ಹೇಳಿ ಈ ಒಂದು ಆಪ್, ನಗರ ಮೀಟರ್ ಜೊತೆಗೆ ಇದೊಂದು ಆಪ್ ಇಟ್ಕೊಂಡಿರ್ಬೇಕು.
ಈ ಮೀಟರ್ ರಾಜ ಅನ್ನೋದನ್ನು ಕೂಡ ನೀವು ಇದ್ರಲ್ಲಿ ಬಳಸ್ಕೊಂಡಾಗ ಇದರಲ್ಲಿ ನೀವು ಕಸ್ಟಮರ್ ಬಂದು ಕೂತ್ಕೊಂಡು ನೀವೇನು ಅಲ್ಲಿ ನಗರ ಮೀಟರ್ ಅಲ್ಲಿ OTP ಹಾಕ್ತೀರಾ, ಇಲ್ಲಿ ಬಂದು ಟ್ರಿಪ್ ನ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಟ್ರಿಪ್ ಸ್ಟಾರ್ಟ್ ಆಗುತ್ತೆ, ಕಸ್ಟಮರ್ ಎಷ್ಟು ದೂರ ಕ್ರಮಿಸ್ತಾರೆ, ಕಸ್ಟಮರ್ ಹೋಗಿ ಡ್ರಾಪ್ ಆದ್ಮೇಲೆ ಇಲ್ಲಿ ಸ್ಟಾಪ್ ಅಂತ ಇರುತ್ತಲ್ಲ, ಆಗ ಇದನ್ನ ಇಲ್ಲಿ ಸ್ಟಾಪ್ ಅಂತ ಹೊಡೆದ್ರೆ ಇಲ್ಲಿ ರೇಟ್ ಎಷ್ಟು ಬಂದಿರುತ್ತೆ, ಎಷ್ಟು ಕಿಲೋಮೀಟರ್ ಓಡಿರುತ್ತೆ ಅಂತ ಹೇಳಿ ಇದನ್ನ ನೀವು ಈ ಒಂದು ಮೀಟರ್ ರಾಜ ಅನ್ನೋ ಒಂದು ಸಪರೇಟ್ ಆಪ್ ಮುಖಾಂತರ ನೀವು ಪಡ್ಕೊಳ್ಬಹುದು. ಈಗ ಮೊಬೈಲ್ ಅಲ್ಲಿ ಇರುವಂತವ್ರು ಅದೇ ರೀತಿ ಕೆಲವರೆಲ್ಲ ಟ್ಯಾಬ್ ಇಟ್ಕೊಂಡಿರ್ತೀರಾ ನೋಡಿ, ಈ ತರ ಒಂದು ಟ್ಯಾಬ್ ಬರುತ್ತಲ್ಲ ನಿಮ್ಮ ಗಾಡಿಗಳಲ್ಲಿ ನೋಡಿ, ಅದರಲ್ಲೂ ಕೂಡ APK ಫೈಲ್ ಅನ್ನ ಹಾಕೊಂಡು ಸೇಮ್ ಇದರಲ್ಲಿ ಮೊಬೈಲ್ ಅಲ್ಲಿ ಬಳಸೋ APK ನ ಇದ್ರಲ್ಲಿ ಬಳಸೋದ್ರಿಂದ ಕಸ್ಟಮರ್ಗೆ ನೀಟಾಗಿ ಕೂತಿರೋರು ಎಲ್ರಿಗೂ ಕೂಡ ಇದು ನೀಟಾಗಿ ಕಾಣುತ್ತೆ ಡಿಸ್ಪ್ಲೇ. ಅವಾಗ ಕಸ್ಟಮರ್ಗೂ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟು ಪ್ರೈಸ್ ಬಂದಿದೆ, ನಾವು ಯಾವ ಕ್ಯಾಟಗರಿ ವೆಹಿಕಲ್ ನ ಬಳಸಿದೀವಿ, 4 ಕಿಲೋಮೀಟರ್ ಏನ್ ರೇಟ್ ಇದೆ, ನಮ್ಗೆ ಎಕ್ಸ್ಟ್ರಾ ಕಿಲೋಮೀಟರ್ ಎಷ್ಟು ಬರುತ್ತೆ ಅಂತ ಹೇಳಿ ಈ ದೊಡ್ಡ ಡಿಸ್ಪ್ಲೇ ಅಲ್ಲೂ ಕೂಡ ಕಾಣುತ್ತೆ. ಆಕ್ಚುಲಿ ಸರ್ಕಾರ ಹೇಳಿರೋದೇನು ಅಂದ್ರೆ ನೀವು ಮೀಟರ್ ಅಲ್ಲೇ ಸರ್ವಿಸ್ ಕೊಡ್ಬೇಕು ಪ್ರಯಾಣಿಕರಿಗೆ, ಯಾಕೆಂದ್ರೆ ಇದು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ನ ತಗೊಂಡಿರುವಂತ ಒಂದು ಮೀಟರ್ ಆಗಿರುತ್ತೆ. ಹಂಗಿದ್ಮೇಲೆ ನೀವು ಕ್ಯಾಬ್ ಓಡಿಸುವಂತ ಚಾಲಕರುಗಳು, ಆಟೋ ಓಡಿಸುವಂತವ್ರು ಮೀಟರ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡಿ ಅಂತ ಹೇಳಿರೋದು. ಈಗ ನಮ್ಮವರು ಮೀಟರ್ ಬಂಡವಾಳ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋದ್ರಿಂದ ನಗರ ಮೀಟರ್ ಅವ್ರು ಏನ್ ಮಾಡಿದ್ದಾರೆ, ಅವರ ಒಂದು ಆಪ್, ಅವರ ಒಂದು ಡ್ರೈವರ್ ಆಪ್ಗೆ ಪೂರಕವಾಗಿ ಮೀಟರ್ನ ಹಾಕ್ಸ್ಕೊಳ್ಳಿ ಅಂತೇಳಿ ಅವ್ರೇನ್ ಮಾಡಿದ್ದಾರೆ, ಈ ಒಂದು ಆಪ್ ಅನ್ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಈಗ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಗರ ಮೀಟರ್ ಆಪ್ ಅನ್ನ ಬಳಸಿ ಬುಕಿಂಗ್ಗಳನ್ನ ಮಾಡಿ, ಅವಾಗ ನಿಮ್ಗೆ ಬೇರೆ ಆಪ್ಗಳಿಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಆಗ ನಿಮ್ಗೆ ಇದು ವರ್ತ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇದರಲ್ಲಿ ಪೀಕ್ ಅವರ್ ಅಲ್ಲಿ ಜಾಸ್ತಿ ತಗೊಳ್ಳೋದಾಗಿರ್ಲಿ, ನಾನ್ ಪೀಕ್ ಅವರ್ ಅಲ್ಲಿ ಕಡಿಮೆ ಹೋಗೋದಾಗಿರ್ಲಿ, ಈ ತರದ್ದೇನು ಇಲ್ಲ. ಸರ್ಕಾರ ನಿಗದಿಪಡಿಸಿರೋ ರೇಟು ಎನಿ ಟೈಮ್ ಒಂದೇ ರೇಟ್ ಅಲ್ಲಿ ಇರುವಂತ ರೀತಿಲಿ ಇದೆ. ಹಾಗಾಗಿ ನೀವು ಡ್ಯೂಟಿ ಮಾಡಿ, ಬೇರೆ ಬೇರೆ ಆಪ್ಗಳಲ್ಲೂ ಡ್ಯೂಟಿ ಮಾಡಿ, ನಾವು ಖಂಡಿತ ಬೇಡ ಅಂತ ಹೇಳೋದಿಲ್ಲ. ಬೇರೆ ಆಪ್ ಅಲ್ಲಿ ಯಾರೋ ಒಂದು XYZ ಯಾವ್ದೋ ಒಂದು ಊಬರ್ ಅಲ್ಲಿ ಬಂದ್ರು ಅಂತ ಅನ್ಕೊಳ್ಳಿ, ಕಸ್ಟಮರ್ ಬಂದು ಕೂತ್ಕೊಂಡ್ರ ಊಬರ್ ಅಲ್ಲಿ ಸರ್ವಿಸ್ ಕೊಡಿ. ಸರ್ ನೀವು ಊಬರ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಡಿ, ನಮ್ಮ ಆಪ್ ಇದೆ ಬನ್ನಿ ಅಂತ ದಯವಿಟ್ಟು ಕರಿಬೇಡಿ, ಅದು ತಪ್ಪಾಗ್ತದೆ. ಊಬರ್ ಅಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ. ಡ್ರಾಪ್ ಮಾಡುವಂತ ಸಂದರ್ಭದಲ್ಲಿ ಹೇಳಿ, ನೋಡಿ ಸರ್ ಇದು ಕನ್ನಡಿಗರ ಆಪ್ ನಗರ ಮೀಟರ್ ಅಂತ ಹೇಳಿ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ದಯವಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಡಿ. ಪ್ಲೇ ಸ್ಟೋರ್ ಅಲ್ಲಿ ಕಸ್ಟಮರ್ಗೆ ಈ ತರ ಆಪ್ ಇದೆ, ನಾವು ನೆಕ್ಸ್ಟ್ ನಿಮ್ಗೆ ಮೀಟರ್ ಸರ್ವಿಸ್ ಕೊಡುವಂತ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದೀವಿ, ಇದು ಕನ್ನಡಿಗರ ಆಪ್ ಆಗಿರೋದ್ರಿಂದ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಊಬರ್ ಅಲ್ಲಿ ಬಂದಿದ್ರೆ ಆ ಟ್ರಿಪ್ ನ ಕಂಪ್ಲೀಟ್ ಮಾಡಿ ಆ ದುಡ್ಡನ್ನ ಈಸ್ಕೊಳ್ಳಿ. ಓಲಾದಲ್ಲಿ ಬರ್ತಾರ ಅದ್ರಲ್ಲಿ ಈಸ್ಕೊಳ್ಳಿ, ರ್ಯಾಪಿಡೋದಲ್ಲಿ ಬರ್ತಾರ ಅದ್ರಲ್ಲಿ ಈಸ್ಕೊಳ್ಳಿ, ನಮ್ಮ ಯಾತ್ರೆಯಲ್ಲಿ ಬರ್ತಾರ ಅದ್ರಲ್ಲಿ ಈಸ್ಕೊಳ್ಳಿ. ಆದ್ರೆ ನಗರ ಮೀಟರ್ ಅಲ್ಲಿ ನೀವು ಬನ್ನಿ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ದಯವಿಟ್ಟು ಹೇಳ್ಬೇಡಿ. ನೋಡಿ ಇದು ಕಸ್ಟಮರ್ಗೆ ನಗರ ಮೀಟರ್ ಆಟೋ ಮತ್ತೆ ಕ್ಯಾಬ್ ಬೀಟಾ ಇನ್ಸ್ಟಾಲ್ ಬೀಟಾ ಅಂತ ಇದೆ, ಇಂಟರ್ನಲ್ ಬೀಟಾ ಅಂತ ಹೇಳಿ. ಇದು ನಗರ ಮೀಟರ್ ಕಸ್ಟಮರ್ಗೆ ಇರುವಂತ ಆಪ್. ಇದು ಕಸ್ಟಮರ್ ಇದನ್ನ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೋಡಿ, ಹಿಂಗೆ ಆಟೋ ಮತ್ತೆ ಕ್ಯಾಬ್ ಬುಕ್ ಮಾಡುವಂತ ರೀತಿಯಲ್ಲಿ ಈ ಆನ್ಲೈನ್ ಆಪ್, ಈಗ ಹೆಂಗೆ ಬೇರೆ ಬೇರೆ ಆಪ್ಗಳಿದಾವೆ ಆ ರೀತಿಯಲ್ಲಿ ಬುಕಿಂಗ್ ಮಾಡುವಂತ ಒಂದು ಆಪ್ಷನ್ ನ ಇವರು ಕಸ್ಟಮರ್ಗಳಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಇದನ್ನ ನೀವು ಗ್ರೂಪ್ ಅಲ್ಲಿ ಬಂದು ಸೇರ್ಕೊಂಡಾಗ ಕಸ್ಟಮರ್ ಆಪ್ ಯಾವ ರೀತಿ ಏನು ಅಂತಾನು ಕೂಡ ನೀವು ತಿಳ್ಕೊಳ್ಬಹುದು. ನೋಡಿ ನಾವು ವಾಟ್ಸಾಪ್ ಸಹ ಗ್ರೂಪ್ ಮಾಡಿದ್ದು, ಆದ್ರೆ ವಾಟ್ಸಾಪ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ 1000 ಜನ ಆದ್ಮೇಲೆ ಆಡ್ ಆಗಲ್ಲ. ಅದೇ ಟೆಲಿಗ್ರಾಮ್ ಆದ್ರೆ 1000 ಜನ ಲಕ್ಷದವರೆಗೂ ಕೂಡ ಆಡ್ ಆಗ್ಬೋದು. ಹಂಗಾಗಿ ಟೆಲಿಗ್ರಾಮ್ದು ಒಂದು ಗ್ರೂಪ್ ಮಾಡ್ತೀವಿ, ಅದರ ಲಿಂಕ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ. ನೀವು ಲಿಂಕ್ ಮುಖಾಂತರ ಬಂದು ಜಾಯಿನ್ ಆಗಿ ನಿಮ್ಗೆ ಏನೇನ್ ಮಾಹಿತಿ ಬೇಕೋ ನಗರ ಮೀಟರ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಆದ್ರೆ ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನ್ ಗೊತ್ತಾ, ಆನ್ ಡ್ಯೂಟಿಲಿರಿ, ಆಫ್ ಮಾಡಕ್ ಹೋಗ್ಬೇಡಿ. ನಿಮಗ್ ಡ್ಯೂಟಿ ಬಂತಾ, ನೀವು ಫ್ರೀ ಆಗಿದ್ರೆ ತಗೊಳ್ಳಿ, ಡ್ಯೂಟಿ ಬಂದಿಲ್ವಾ ತಗೊಳಕ್ ಹೋಗ್ಬೇಡಿ, ಆರಾಮಾಗಿ ಇದ್ಬಿಡಿ. ಯಾರಾದ್ರೂ ಫ್ರೀ ಇರುವಂತವ್ರು ತಗೊಳ್ತಾರೆ. ಆದ್ರೆ ನೀವು ಆನ್ಲೈನ್ ಅಲ್ಲಿ 24x7 ಆನ್ಲೈನ್ ಅಲ್ಲೇ ಇರಿ. ನೀವು ಮನೇಲಿ ಇದ್ದಾಗ್ಲೂ ಕೂಡ ಆನ್ಲೈನ್ ಅಲ್ಲೇ ಇರಿ. ಬುಕಿಂಗ್ ಬಂದ್ರೆ ತಗೊಳ್ಳಿ, ಇಲ್ವಾ ಆನ್ಲೈನ್ ಅಲ್ಲಿ ಇರ್ಲಿ. ಯಾಕೆ ಅಂದ್ರೆ ಜನಕ್ಕೆ ಗೊತ್ತಾಗ್ಬೇಕು ನಗರ ಮೀಟರ್ ಆಪ್ ಅಲ್ಲಿ ಗಾಡಿಗಳಿದಾವೆ, ಬುಕ್ ಮಾಡಿದ್ರೆ ಬುಕಿಂಗ್ ಆಗ್ತಾ ಇದೆ. ಯಾರೋ ಅನುಕೂಲ ಇರುವಂತವ್ರು ಡ್ರೈವರ್ಗಳು ತಗೊಂತಾರೆ. ನೀವು ಆನ್ಲೈನ್ ಅಲ್ಲಿ ಇಲ್ದೆ ಬೇರೆ ಆಪ್ಗಳನ್ನ ನೋಡಿ, ನೀವು ಬೇರೆ ಆಪ್ಗಳನ್ನ ಬೆಳೆಸಿದೀರಾ, ಓಲಾ ಆಗ್ಬೋದು, ಊಬರ್ ಆಗ್ಬೋದು, ರ್ಯಾಪಿಡೋ ಆಗ್ಬೋದು, ನಮ್ಮ ಯಾತ್ರೆ ಆಗ್ಬೋದು, ಇವ್ರನ್ನೆಲ್ಲ ಬೆಳೆಸಿದ್ರಿ. ಇವತ್ತು ಅವ್ರು ಏನ್ ಮಾಡ್ತಾ ಇದಾರೆ, ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಾ ಇದಾರೆ. ಬೈಕ್ ಟ್ಯಾಕ್ಸಿ ರನ್ ಆಗೋದ್ರಿಂದ ಪ್ರಯಾಣಿಕರಿಗೂ ಕೂಡ ಸಂಚಕಾರ ಇದೆ, ಮತ್ತೆ ಆ ಬೈಕ್ ಟ್ಯಾಕ್ಸಿ ಅವನಿಗೂ ಕೂಡ ಸಂಚಕಾರನೇ. ಯಾಕೆಂದ್ರೆ ವೈಟ್ ಬೋರ್ಡ್ ಅಲ್ಲಿ ಮಾಡೋ ಆಗಿಲ್ಲ. ಯಾಕೆಂದ್ರೆ ಕಮರ್ಷಿಯಲ್ ವೆಹಿಕಲ್ಗಾದ್ರೆ ನಮ್ಗೆ ಪರ್ಮಿಟ್ ಇದೆ, ವೈಟ್ ಬೋರ್ಡ್ಗೆ ಪರ್ಮಿಟ್ ಇರಲ್ಲ. ಪಾಪ ಅವ್ರ ಜೀವದ ಜೊತೆನೂ ಕೂಡ ಅವರೆಲ್ಲ ಆಟ ಆಡ್ತಿದ್ದಾರೆ. ಇದಾಗಬಾರ್ದು, ಆ ಅಕ್ರಮ ದಂಧೆ ನಿಲ್ಬೇಕು. ಮತ್ತೆ ನೋಡಿ ಆ ಸಂಸ್ಥೆಯವ್ರುಗಳು ಎಲ್ಲ ಫ್ಲೀಟ್ ಗಾಡಿಗಳು ಮಾಡ್ಕೊಂಡಿದ್ದಾರೆ. ಆ ಫ್ಲೀಟ್ ಗಾಡಿಗಳಲ್ಲಿ ಯಾರಿದ್ದಾರೆ, ಎಲ್ಲ ಕೇರಳದವರು ಮತ್ತೆ ಹಿಂದಿವಾಲಾಗಳು ಎಲ್ಲಾರನ್ನು ತುಂಬಿ ಫ್ಲೀಟ್ ಗಾಡಿಗಳಲ್ಲಿ ಇವತ್ತು ಮ್ಯಾನ್ಯುಯಲ್ ಆಗಿ ಬುಕಿಂಗ್ ಗಳನ್ನ ಹ್ಯಾಂಡ್ಲ್ ಮಾಡಿ ಆ ಗಾಡಿಗಳು ಬುಕಿಂಗ್ ಕೊಡ್ತಾರೆ. ಓನರ್ ಕಮ್ ಡ್ರೈವರ್ಗಳು ಇವ್ರ ಹತ್ರ ಅಟ್ಯಾಚ್ ಆಗಿರೋರೆಲ್ಲ
ನೊಣ ಹೊಡ್ಕೊಂಡ್ ಕೂತಿದ್ರು ಕೂಡ ಡ್ಯೂಟಿಗಳು ಬೀಳಲ್ಲ. ಒಳ್ಳೊಳ್ಳೆ ಬುಕ್ಕಿಂಗ್ ಬಂದ್ರೆ ಇಮ್ಮಿಡಿಯೇಟ್ಲಿ ಪಾಸ್ ಆಗ್ತದೆ. ಅದ್ ಯಾರು ಎತ್ಕೊಂತಾರೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಇಲ್ಲಿ ಡ್ರೈವರ್ ಕೆಲ್ಸಕ್ಕೆ ಬರೋರು ಈ ಊರುಗಳಲ್ಲಿ ಕೆರೆ ಕಟ್ಟೆಗಳಲ್ಲಿ ಮೀನ್ ಹಿಡಿಬೇಕು. ಮೀನ್ ಹಿಡಿಯೋದನ್ನ ಕಲ್ತಿರೋನ್ ಮಾತ್ರ ಓಲಾ ಊಬರ್ ರ್ಯಾಪಿಡೋ ನಮ್ಮ ಹತ್ರ ಡ್ಯೂಟಿ ಮಾಡ್ಬೇಕು. ಆ ಪರಿಸ್ಥಿತಿ ಆಗ್ಬಿಟ್ಟೈತೆ. ಒಂದು ಕ್ಷಣಕ್ ಪಾಸ್ ಆಗ್ತದೆ. ಅವ್ನ್ ಮೀನ್ ಹಿಡಿಯೋದ್ ಕಲ್ತಿದ್ದ ಅಂದ್ರೆ ಈ ರಪ್ಪ ಅಂತ ಹೊಡ್ಕೊಬೇಕು, ಇಲ್ಲಿ ಕುಟ್ತಾ ಇರ್ಬೇಕು, ಯಾವಾಗ್ಲೂ ಡಿಸ್ಪ್ಲೇ ಹೊಡೆದೋಗ್ಬಿಡ್ಬೇಕು. ಈ ಮಟ್ಟಕ್ಕೆ ತಂದು ಡ್ರೈವರ್ಗಳನ್ನ ಕುಂಡ್ರಿಸ್ಬಿಟ್ಟವ್ರೆ. ಅವ್ನು ಯಾವಾಗ್ಲೂ ಸರಿ ಹಿಂಗೇ ಹಿಡ್ಕೊಂಡ್ ಕೂತಿರ್ಬೇಕು, ಯಾವ ಡ್ಯೂಟಿ ಬರ್ತದ ರಪ್ 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 ಅಂತ ಹಿಂಗ್ ಹೊಡಿಬೇಕು. ಈ ಸ್ಟೇಜ್ ತಗೊಂಡೋಗಿ ಸೈಕ್ ಮಾಡ್ಬಿಟ್ಟವ್ರೆ ಎಲ್ಲಾ ಡ್ರೈವರ್ಗಳ್ನು. ಇದಂಗ ಆಗ್ಬಾರ್ದು. ಬುಕ್ಕಿಂಗ್ಗಳು ಯಾವ ರೀತಿಲಿ ಬರ್ಬೇಕು, ಯಾವ ರೀತಿ ಪ್ರಯಾಣಿಕರು ಸೇವೆ ಕೊಡ್ಬೇಕು. ನಾವು ಸಾರಿಗೆ ಇಲಾಖೆ, ಸರ್ಕಾರ, ಕಾನೂನು ಇದೆರಡಕ್ಕೂ ಕೂಡ ನಾವು ಗೌರವ ಕೊಡ್ಬೇಕು. ಕಾನೂನ್ಗೆ ಗೌರವ ಕೊಟ್ರೆ ನಾವು ಈ ಸಮಾಜದಲ್ಲಿ ಬದುಕೋದಕ್ ಸಾಧ್ಯ. ಹಂಗಾಗಿ ಕಾನೂನ್ಗೆ ಗೌರವ ಕೊಡುವಂತ ರೀತಿಯಲ್ಲಿ ನಗರ ಮೀಟರ್ ಅವರು ಮೀಟರ್ ಮುಖಾಂತರ ಪ್ರಯಾಣಿಕರಿಗೆ ಸೇವೆ ಕೊಡುವಂತ ಒಂದು ಒಳ್ಳೆ ಬೆಳವಣಿಗೆ ಮಾಡಿದ್ದಾರೆ. ದಯವಿಟ್ಟು ಇನ್ ಮುಂದೆ ಬೆಳೆಸಿ. ನೋಡಿ, ಮೀಟರ್ ಹಾಕೊಬೇಕು, ಮೀಟರ್ ಹಾಕೊಳ್ಬೇಕು ಅಂತಿದ್ರಿ, ಅದಕ್ಕೂ ಕೂಡ ಪರ್ಯಾಯದ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ತಾತ್ಕಾಲಿಕ ನಿಮ್ಗೆ ಇದ್ರ ಅನುಭವ ಆಯ್ತು ಅಂದ್ರೆ ನೀವೇ ಮೀಟರ್ ಹಾಕಂತೀರಾ, ನೀವೇ ಮೀಟರ್ ಸರ್ವಿಸ್ ಕೊಡುವಂತ ಪ್ರವೃತ್ತಿನ ಬೆಳೆಸ್ಕೊಂತೀರಾ. ಎಕ್ಸ್ಪೆಷಲಿ ಟ್ಯಾಕ್ಸಿ ಸರ್ವಿಸ್ ಕೊಡ್ತಿರುವಂತ ಕ್ಯಾಬ್ ಚಾಲಕರುಗಳು, ಆಟೋದವ್ರಿಗೂ ಅನುಕೂಲ ಇದೆ, ಮಾಡ್ಕೊಳ್ಳಿ. ಧನ್ಯವಾದ.